ಅಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಈಗಷ್ಟೇ ಜಾಯ್ನ್ ಆಗಿದ್ದಾರೆ ಜೆಡಿಎಸ್ ವಕ್ತಾರರಾದಂಥ ನಾಗೇಂದ್ರ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಅಭಿಪ್ರಾಯ ಸರ್, ಈಗ ಸಿದ್ದರಾಮಯ್ಯನವರು ಆಚೆ ಹೋಗಿದ್ರಿಂದಾಗಿ ಅಂದರೆ ರಿಸೈನ್ ಮಾಡಿದ್ರಿಂದಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟು ಪಾಸಿಟಿವ್ ಆಗಿ ನೋಡ್ತಾ ಇದ್ದೀರಾ, ನೆಗೆಟಿವ್ ಆಗಿ ನೋಡ್ತಾ ಇದ್ದೀರಾ ನೀವು? ಅಲ್ಲ, ಇದು ಏನಂದರೆ ಸಿದ್ದರಾಮಯ್ಯನ ಒಂದು ಸಮರ್ಥ ನಾಯಕ ಆಗಿದ್ದರು. GBA ಎಲೆಕ್ಷನ್ ನಿಭಾಯಿಸೋಕೆ ಅವ್ರಿಗೆಲ್ಲ ಸಮರ್ಥ ಇತ್ತು. ಯಾಕಂದರೆ ಇವತ್ತು DK ಶಿವಕುಮಾರ್ ನಡ್ಕೋ ರೀತಿ ಬೆಂಗಳೂರು ಅಭಿವೃದ್ಧಿ ಇನ್ಚಾರ್ಜ್ ಆಗ ಮಿನಿಸ್ಟರ್ ಸಚಿವರಾಗಿ ಬೆಂಗಳೂರಲ್ಲಿ ನಡ್ಕೋ ರೀತಿ ನೀತಿಗಳ ಮೇಲೆ GBA ಎಲೆಕ್ಷನ್ ಎದುರಿಸೋಕೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಕಷ್ಟ ಆಗುತ್ತೆ ಅಂತ ನೀವು ಕ್ವಶನ್ ಮಾಡ್ಬೋದು, ಯಾಕೆ ಹೆಂಗೆ ಸರ್ ಹೇಳ್ಬೋದು ಅಂತ. ಇವತ್ತು ಬೆಂಗಳೂರು ಅಭಿವೃದ್ಧಿ ಬಂದು ಅವ್ರ ಕೈಲಿತ್ತು, ಬಂದು 3 ವರ್ಷ ಆಯ್ತು ಸರ್ಕಾರ. 2024ರಲ್ಲಿ 7,000 ಕೋಟಿ ಅನುದಾನ ತಗೊಂಡ್ರು, BBMP ತಗೊಂಡು GBA ಅಂತ ಮಾಡಿದ್ರು. GBA ಅಂತ ಮಾಡಾದ್ಮೇಲೆ GBA ಇಂದ ಆಗಿರೋಂಥ ಅಭಿವೃದ್ಧಿ ಏನು ಅಂತ ಜನ ಕೇಳ್ತಾ ಇದ್ದಾರೆ. ಇದೇ ಬೆಂಗಳೂರಿನ ಜನ ಎಲೆಕ್ಷನ್ ಆಗಬೇಕಲ್ಲ, ಅಲ್ಲ GBA ಅಭಿವೃದ್ಧಿ ಆಗಬೇಕಲ್ಲ. ಮೊದಲಾಗಿ 7,000 ಕೋಟಿ ಅನುದಾನ ತಗೊಂಡ್ರು. ಅನುದಾನ ತಗೊಂಡ್ಮೇಲೆ GBA ಏನೇನು ಅಭಿವೃದ್ಧಿ ಮಾಡಿದ್ರು? ರಸ್ತೆ ಗುಂಡಿಗಳು ಏನು ಬದಲಾವಣೆ ಆಗಲಿಲ್ಲ, ಫುಟ್ಪಾತ್ ಬದಲಾವಣೆ ಆಗಿಲ್ಲ, ರೋಡ್ಗಳೇನು ಡೆವಲಪ್ಮೆಂಟ್ ಆಗಿಲ್ಲ, ಆಮೇಲೆ ಕಸ ಏನು ವಿಲೇವಾರಿ ಆಗಿಲ್ಲ. ಆಮೇಲೆ ಇದೇ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಬೆಂಗಳೂರು ಬಂದು ಕೇಳ್ಕೊಂತಾರೆ, ಅಪಾರ್ಟ್ಮೆಂಟ್ ಅಲ್ಲಿ ನೀರು ತುಂಬಾಗಿ ಮುಳುಗೋಗ್ತದೆ, ಬಿಲ್ಡಿಂಗ್ಗಳು ಬಿದ್ದೋಗಂತ ಪರಿಸ್ಥಿತಿ ಇದೆ, ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡಿ ಸರ್ ಅಂತ. ಅಲ್ಲ, ಅವ್ರಿಗೆ ಅಲ್ಲಿ ಲೆಟರ್ ಕೊಟ್ಟ ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟವ್ರೆ. ಆಯ್ತು, ಪರಿಹಾರ ಹೇಳ್ಬೇಕಾಗಿತ್ತು. ಅದಕ್ಕಂತ ಇವ್ರು ಕೊಟ್ಟಿದ್ದು ವಾರ್ನಿಂಗ್ ಹೇಗಿತ್ತು ಅಂತಂದ್ರೆ, ಇದೆಲ್ಲ ನನ್ನ ಹತ್ರ ಇಟ್ಕೊಂಬೇಡ್ರಿ ಅಂತ ಹೇಳ್ತಾರೆ. ನಿಮ್ ಇದೆಲ್ಲ ನನ್ನ ಹತ್ರ ಮಾಡ್ಕೊಂಬೇಡ್ರಿ, ಇವೆಲ್ಲ ನನ್ನ ಹತ್ರ ನಡೆಸಬೇಡ್ರಿ ಅಂತಂದ್ರು. ಅದೇ ರೀತಿ MSME ಬಿಲ್ಡಿಂಗ್ MSME ಕಂಪ್ನಿಗಳು, ಸ್ವಾಮಿ ನಮ್ಗೆ ಕರೆಂಟ್ ಕೊಡಿ, ರಸ್ತೆ ಕೊಡಿ, ಮತ್ತೆ ನಮಗೆ ದಾರಿಗಳು ಕೊಡಿ ಅಂತ ಕೇಳಿದಾಗ, ನಿಮ್ಗೆ ಇಷ್ಟ ಇದ್ರೆ ಇರ್ಬೋದಿಲ್ಲ, ಹೋಗ್ತಾ ಇರ್ಬೋದು. ಎಷ್ಟೋ ಕಂಪ್ನಿಗಳು ಇವತ್ತು ಬಂದಿಲ್ಲ. ಯಾಕೆ ಅಂದ್ರೆ ಇಲ್ಲಿನ ಭಯ. ಇಲ್ಲಿ ಡಬಲ್ ಯಂತ್ರ ಇತ್ತು, ಇಲ್ಲಿ ಸಿದ್ದರಾಮಯ್ಯ ಮಾತು ಕೇಳ್ಬೇಕಾ, DK ಶಿವಕುಮಾರ್ ಮಾತು ಕೇಳ್ಬೇಕಂತ ಹೇಳಿ ಎಷ್ಟೋ ಕಂಪ್ನಿಗಳು ಕರ್ನಾಟಕ ಬರ್ತಿದ್ದಂಗೆ ಇವತ್ತು ಪಕ್ಕದ ರಾಜ್ಯಗಳಿಗೆ ಹೋಗಿದ್ದಾವೆ, ಅಭಿವೃದ್ಧಿ ಆಗ್ತಾ ಇದ್ದಾವೆ ಎಷ್ಟೋ ಕಂಪ್ನಿಗಳು. ಇವತ್ತು ಇವರೇನೋ ಮುಖ್ಯಮಂತ್ರಿ ಆಗಲಿ ಸಂತೋಷ, ಆದ್ರೆ ಇವ್ರ ಪ್ರಬುದ್ಧತೆ ಬರಬೇಕಾಗಿದೆ. ಪ್ರಬುದ್ಧತೆ ಬಂದಾಗ ಇವ್ರು ಮುಖ್ಯಮಂತ್ರಿ ಆದಾಗ ಅದಕ್ಕೊಂದು ಅರ್ಥ ಇತ್ತು. ನಾಯಕ ಅಂದ್ರೆ ಎಲ್ಲಾನು ಸಮರ್ಥವಾಗಿ ತಗೊಂಡೋಗೋರು ನಾಯಕ ಅಂತಾರೆ, ಎಲ್ಲಾನು ಸಹಕರಿಸಬೇಕು, ಅದು ನಾಯಕತ್ವದಲ್ಲಿ ಇರಬೇಕು. ಇವರು ನೆಟ್ಟು ಬೈ ಟೈಟ್ ಮಾಡ್ತೀನಿ, ನಾನು ಮಾಧ್ಯಮದವರಿಗೆ ನಾನು ಬೆನ್ನೆತ್ಬಿಡ್ತೀನಿ, TV9 ಬೆನ್ನೆತ್ತಿದ್ ನೋಡಿರ್ತಾನೆ, ನನ್ನ ಎದುರಾಕಣಕ್ಕೆ ಹೋಗ್ಬಿಡಿ ಅಂತ ಮಾಧ್ಯಮದವ್ರಿಗೆ ಭಯ ಇಡ್ಸೋಂಥದ್ದು. ಈ ರೀತಿಯಾದ ವಿಚಾರಗಳು ಇಟ್ಕೊಂಡು ಇವರು ಮುಖ್ಯಮಂತ್ರಿ ರಾಜ್ಯದ 1 ಸೆಕೆಂಡ್ ಅಲ್ಲ, ನಿಮ್ಗೆ ಏನಾದ್ರು ನೋವಾಗ್ತಾ ಇದ್ರೆ, ನಿಮ್ಗೆ ನೋವಾಗ್ತಾ ಇದ್ರೆ ನೀವು ಮಾತಾಡಿ. ಇಲ್ಲ, ನಿಮ್ಗೆ ನೋವಾಗ್ತಾ ಇದ್ರೆ ಕುತ್ಕೊಳ್ಳಿ, ನಾನು ಜನ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ, ನಿಮ್ಮ ನಾಯಕರ ಗುಣಗಳ ಬಗ್ಗೆ ಮಾತಾಡ್ತೀನಿ. ಒಂದು ಸಮರ್ಥ ಅಧಿಕಾರ ಬರುತ್ತೆ, ರಾಜ್ಯಕ್ಕೆ ಸಮರ್ಪಕವಾಗಿ ಎಲ್ಲಾನು ಸಹಕರಿಸಂತ ನಾಯಕ ಬೇಕು ಹೊರತು ಇಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ, ಇಲ್ಲಿ ಅಭಿವೃದ್ಧಿ ಶೂನ್ಯ ಮಾಡ್ತೀನಿ ಅಂದ್ರೆ ಇಷ್ಟು ದಿವಸ DK ಶಿವಕುಮಾರ್ ಅಧಿಕಾರದಲ್ಲಿ ಇರ್ಲಿಲ್ವಾ? ಈ ರಾಜ್ಯದಲ್ಲಿ ಇರ್ಲಿಲ್ವಾ? ನೀರಾವರಿ ಇಲಾಖೆ ಯಾರ ಕೈಲಿತ್ತು? ಬೆಂಗಳೂರು ಅಭಿವೃದ್ಧಿ ಇಲಾಖೆ ಯಾರ ಕೈಲಿತ್ತು? DCM ಪೋಸ್ಟ್ ಯಾರ ಕೈಲಿತ್ತು? KPCC ಅಧ್ಯಕ್ಷ ಸ್ಥಾನ ಯಾರ ಕೈಲಿತ್ತು? ಇಂಥ ಮಹತ್ವವಾದ 4 ಪೋರ್ಟ್ಫೋಲಿಯೋ ಇಟ್ಕೊಂಡಾಗ ಇವತ್ತು KPCC ಅಧ್ಯಕ್ಷ ಸ್ಥಾನದಲ್ಲಿ ಏನ್ ನಡೀತಿದೆ? ಇವತ್ತು ಯುವ ಕಾಂಗ್ರೆಸ್ ಎಲ್ಲ ಯೂತ್ಸ್ ಅಂತ ಇದ್ರಲ್ಲ, ಕಚೇರಿಗಳು ಅಲ್ಲ, ಇರ್ಲಿ, ನೀವು ಮಾತಾಡಿ. ಅರ್ಥ ಆಯ್ತಲ್ಲ? ಇವತ್ತು ನಮ್ಮ ಪಕ್ಷ ಯಾವ ರೀತಿ ನಾವು ನಡೆಸ್ತಾ ಇದ್ದೀವಿ, ಸರ್ಕಾರ ಯಾವ ರೀತಿ ನಡೆಸ್ತಾ ಇದೆ, ಈ ರಾಜ್ಯದ ಜನರಿಗೆ ಗೊತ್ತು, ಈ ರಾಜ್ಯದ ಜನರಿಗೆ ಗೊತ್ತು. ನಮ್ಮ ಅವಕಾಶನ ಕಿತ್ಕೊಳ್ಳೋಕೆ ಹೋಗಬೇಡಿ. ಈಗಲೇ 17 ಈಗ ನಾಗೇಂದ್ರ ಅವರೇ, ಇನ್ನೊಂದು ಏನು ಗೊತ್ತಾ, ನೀವು ಭಯದಲ್ಲಿ ಮಾತಾಡ್ತಿದ್ದೀರಿ ಅಂತೇಳಿ ಒಂದು ಮಾತು ಬರ್ತದೆ. ಯಾಕೆ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ್ವಿ ಅಂದ್ರೆ CM ಆದ ನಂತರ ನಿಮಗೆ ಹಳೆ ಮೈಸೂರು ಭಾಗದಲ್ಲಿ ವೋಟ್ ಬ್ಯಾಂಕ್ ಕಳ್ಕಂತೀರಿ JDS ಅವರು ಅನ್ನೋ ಒಂದು ಭಯ ಕಾಡ್ತಿದೆ. DK ಶಿವಕುಮಾರ್ ಅವರು CM ಆದ್ರೆ ಅದು ನಿಮ್ಮ ಒಂದು ಅನಿಸಿಕೆ, ನಂದಲ್ಲ ಜನಾಭಿಪ್ರಾಯ. ಜೊತೆಗೆ ರಾಜಕೀಯ ಕಾರ್ಯಕರ್ತರು DK ಶಿವಕುಮಾರ್ ಅವ್ರನ್ನ ನೋಡಿ, ಇಲ್ಲ ಸಿದ್ದರಾಮಯ್ಯ ನೋಡಿ JDS ಪಕ್ಷ ಕಟ್ಟಿಲ್ಲ. JDS ಪಕ್ಷ ನಿಂತಿರೋದು ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತರ ಮೇಲೆ. ಇವರೆಲ್ಲ ಮುಖವಾಡಗಳು ನೋಡಿದ್ದಾರೆ, ಗೋಮುಖ ವ್ಯಾಘ್ರಗಳು ಇವರು. ಅಧಿಕಾರ ಅಪಹಾಪಿನೇ, ಅರ್ಥ ಇದಲ್ಲ, ಪವರ್ ಬ್ರೋಕರ್ಸ್ ನೀವು. ಪವರ್ ಇಬ್ರಿಗೂ ಅಷ್ಟೇ ಮಾತಿನ ಮೇಲೆ ಇಡ್ತಾ ಇರ್ಲಿ. ಓಕೆ,
ಇಲ್ಲಿ ನಾವು ಮಾತಾಡ್ಬೇಕಾದ್ರೆ ಅಬ್ಜೆಕ್ಷನ್ ಬೇಡ, ಅವ್ರು ಮಾತಾಡ್ಬೇಕಾದ್ರೆ ನಾನು ಅಬ್ಜೆಕ್ಷನ್ ಮಾಡಲ್ಲ. ನಿಮ್ಮ ಹತ್ರ ಬರ್ತೀನಿ ಇಷ್ಟದ- ಬರ್ತೀನಿ ಇಷ್ಟದ- ಯೋಗ್ಯತೆಯಿಂದ ನಡೆಸ್ಕೊಳ್ಳಿ ಆಯ್ತು. ಆಯ್ತಾ. ಇದೊಂದು ಡಿಬೇಟ್, 4 ಜನ ವಿಚಾರ ಗೊತ್ತಾಗ್ಲಿ, ಸತ್ಯ ಗೊತ್ತಾಗ್ಲಿ. Okay. ಇವತ್ತು ಇವ್ರ ಅಧಿಕಾರದ ಬದಲಾವಣೆಯಿಂದ ನಮ್ಮ 7 ಕೋಟಿ ಜನಕ್ಕೆ ಆಗ್ತಾರ ಅನುಕೂಲ ಏನು, ಅಭಿವೃದ್ಧಿ ಏನು? ಇವತ್ತು ಮಳೆ ಬರ್ತಾ ಇದೆ, ಇವತ್ತು ನಾನು ಮಲ್ಲೇಶ್ವರಮಲ್ಲಿ ಅರ್ಧ ಕಾರ್ ನೀರು ತುಂಬೋಗಿತ್ತು, ಜನ ತಲೆ ಮೇಲೆ ಕೈಕೊಂಡು ಕಾರ್ ಬಿಟ್ಟು ಬೀದಿಗಳು ನಿಂತ್ಕೊಂಡು ಫುಟ್ಪಾತ್ ಮೇಲೆ ನಿಂತ್ಕೊಂಡು ಪ್ರಾಣ ಉಳಿಸ್ಕೊಂತ ಇದ್ರು. ಇಂಥ ಜ್ವಲಂತ ಸಮಸ್ಯೆ ಬೆಂಗಳೂರಲ್ಲಿ ಇದೆ. ಇಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗಿದ್ದ ತಕ್ಷಣ 7 ಕೋಟಿ ಜನ ಏನೋ ಬಂಗಾರದಲ್ಲಿ ಅನ್ನ ತಿನ್ನಲ್ಲ. ಅವ್ರು ಬೇಕಾದಂತ ಮೂಲ ಸೌಕರ್ಯ ಕೊಡಕ್ಕಾಗಿದ್ದ ಅಸಹಾಯಕ ಸರ್ಕಾರ. ಈ ಸಿದ್ದರಾಮಯ್ಯ ಇದ್ರು ಅಂದಿದ ತಕ್ಷಣ ಸಿದ್ದರಾಮಯ್ಯ ಅವರು ಅಲ್ಲ ಸರಿಯಾಗಿ ಈ ಎಲ್ಲ ಕೆಲಸ ಸಮಸ್ಯೆಗೆ ಮಾಡಿದ್ದಾರಾ? ಅಲ್ಲ ಒಂದ್ ಸೆಕೆಂಡ್ ನಾಗೇಂದ್ರ ಅವರು, ಈಗ ಈ ರೀತಿಯಾದ ಸಮಸ್ಯೆ ಯಾರು ಬಂದರೂ ಸಾಲ್ವ್ ಆಗ್ತಿಲ್ಲ ಅಂದಾಗ ಸರ್ಕಾರ ನಡೆಸ್ತಾ ಇರಬೇಕಾದ್ರೆ ವಿಪಕ್ಷಗಳು ಸಮನ್ವಯತೆಯಿಂದ ಒಟ್ಟಿಗೆ ಕೂತ್ಕೊಂಡು ಏನ್ ಸಮಸ್ಯೆ ಆಗ್ತದೆ, ಇದಕ್ಕೆ ಪ್ಲಾನ್ ಏನು, ನೀವು ಸಲಹೆ ಕೊಡಬಹುದಾಗಿತ್ತು ಸರ್ಕಾರಕ್ಕೆ. ಯುವರ್ ಗುಡ್ ಪಾಯಿಂಟ್ ನೀವು ಕರೆಕ್ಟ್ ಆಗಿ ಕೇಳಿದ್ರಿ ಈ ಪ್ರಶ್ನೆನ. ಇವತ್ತು ನಾವು ವಿಧಾನಸೌಧ ಸದನದಲ್ಲಿ ಕುತ್ಕೊಂಡು 250 ಪ್ರಶ್ನೆಗಳು ವಿರೋಧ ಪಕ್ಷಗಳು ಕೇಳಿದಾಗ 34 ಸಚಿವರು ಆಬ್ಸೆಂಟ್ ಆಗ್ತಾರೆ, 4 ಬಾರಿ ಸಲಹೆ ಕೊಡ್ತಾರೆ ಸ್ಪೀಕರ್ ಅವರು. ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಅವ್ರು ಸರಿಯಾಗಿ ಉತ್ತರ ಕೊಡಿ, ನೀವು ಉತ್ತರ ಕೊಡದೆ ಪಲಾಯನ ಮಾಡೋದು ಸರಿ ಇಲ್ಲ ಅಂತೇಳಿ ಸ್ಪೀಕರ್ ತನ್ನ ಸ್ವಂತ ಸ್ಥಾನಮಾನಗಳು ಅಲ್ಲಿ ಸೀಟ್ನ ಧಿಕ್ಕರಿಸಿದ್ದೋಗಿದ್ದು ನಾವು ರಾಜ್ಯದಲ್ಲಿ ನೋಡಿದ್ದೀವಿ. ಓಕೆ, ಆ ರೀತಿ ಮತ್ತೆ ಗೂಂಡಾಗಿರಿ ವರ್ತನೆ ರಾಜ್ಪಾಲರು ಬಂದ್ರೆ ವಾರ್ನಿಂಗ್ ಮಾಡಂತ ಕಾಂಗ್ರೆಸ್ ಅಲ್ಲಿ ಅವ್ರನ್ನ ತೆಲ್ಲಿ ಕೈಯಾರಿ ತೆಲ್ಲಾಡಿ ವಾರ್ನಿಂಗ್ ಮಾಡಿದ್ ನೋಡಿದ್ವಿ. ಕೇಳ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಅಸಹಾಯಕ ಸರ್ಕಾರ ಇನ್ನು ಯಾವ ರೀತಿ ನಾವು ಪ್ರಶ್ನೆ ಮಾಡ್ಕೋ ಸದನದಲ್ಲಿ ಉತ್ತರ ಕೊಡಕ್ ಆಗ್ತಾ ಇಲ್ಲ ಅವರಲ್ಲಿ. ಇನ್ನು ಹೋರಾಟ ವಿಚಾರಗಳಲ್ಲಿ ಸದನದಲ್ಲಿ ಕೇಳೋ ವಿಚಾರ ಕೊಡ್ತಾ ಇಲ್ಲ. ಇವತ್ತು ಸಿದ್ದರಾಮಯ್ಯ 3 ವರ್ಷ ಸರ್ಕಾರದಲ್ಲಿದ್ರು, ಆದ್ರೆ ಸಿದ್ದರಾಮಯ್ಯರು 224 ಕ್ಷೇತ್ರಗಳಿಗೆ ಎಷ್ಟು ಅನುದಾನ ಕೊಟ್ಟರೆ, ಎಷ್ಟು ಕ್ಷೇತ್ರಗಳು ಅಭಿವೃದ್ಧಿ ಆಗಿದ್ದಾವೆ, ಎಷ್ಟು ಮೂಲ ಸೌಕರ್ಯಗಳು ಕೊಟ್ಟರೆ. ಇವತ್ತು ಒಂದೊಂದು ವಿಚಾರ ಹೇಳ್ಬೇಕಂತಂದ್ರೆ 4 ಲಕ್ಷ ಕೋಟಿ ಅನುದಾನ ಬಜೆಟ್ ಮನ್ನೆ ಮಾಡಿದ್ರು. ನನ್ನ ಪ್ರಶ್ನೆ ಇಷ್ಟೇ ಸರ್, ನಾನು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೋ ಅಲ್ಲ, ಸಿಎಂ ಅವರು ವಿರುದ್ಧ ಅಲ್ಲ, ನಾನು ಜನಪರವಾದ ನೊಂದ ಜನರ ಪರ. ಇವತ್ತು ನಮ್ಮ ರಾಜ್ಯದ ಜನ ಇವ್ರಿಗೆ 136 ಮ್ಯಾಂಡೇಟರಿ ಕೊಟ್ಟಿತ್ತು, ನೀವು ಕುರ್ಚಿಗಳಿಗೋಸ್ಕರ ಹೋರಾಟ ಮಾಡಿ ಅಂತ. ಇವಾಗ ಡಿ ಕೆ ಶಿವಕುಮಾರ್ ಕುರ್ಚಿ ಸ್ಥಾನ ಕೊಟ್ಬಿಟ್ಟು ಸಿಎಂ ಆದ್ರು, ಹಂಗಂತ ಅಲ್ಲಿ ಸೊರ ಬಿಡುತ್ತಾ? ಇವತ್ತು ಇಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗೆ ಅಲ್ಲಿ ಇರುವಂತ ಶಾಸಕರು ಸರ್ಕಾರ ವಿರುದ್ಧ ಮಾತಾಡಿದ್ದಾರೆ. ಎಷ್ಟೋ ಸತಿ ಎಐಸಿಸಿ ಬಂದು ವಾರ್ನಿಂಗ್ ಮಾಡಿದ್ದಾರೆ, ಯಾರು ಸರ್ಕಾರ ವಿರುದ್ಧ ಯೋಜನೆಗಳ ಬಗ್ಗೆ ಮಾತಾಡಬಾರ್ದು, ನೀವೇನೋ ಮಾತಾಡಿದ್ರೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೂ ಅವ್ರು ಮಾತಾಡಿದ್ರು ನಾವು ನೋಡಿದೀವಿ. ಆ ರೀತಿಯಾಗಿ ಸಿದ್ದರಾಮಯ್ಯ ನಡೆಸಕ್ಕಾದಂತ ಸರ್ಕಾರನ ಡಿ ಕೆ ಶಿವಕುಮಾರ್ ಅವ್ರು ಬಂದಾಗ ಈಗಾಗಲೇ ಬಣಗಳು ಸ್ಟಾರ್ಟ್ ಆಗೋಗಿದ್ದಾವೆ. ಇವತ್ತು ಎಲ್ಲ ಒಂದು ಟೀಮ್ ಸ್ಟಾರ್ಟ್ ಆಗಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರು ಏನ್ ಟೀಮ್ ಇದೆಯೋ ಇವ್ರನ್ನ ಇವತ್ತು ಖಂಡಿಸ್ತಾ ಇದ್ದಾರೆ. ಇವತ್ತು ಇವ್ರ ಪರ ಯಾರು ಸಹಕಾರ ಕೊಡ್ತಾ ಇಲ್ಲ. ಇನ್ನು ಇವ್ರು ಬಂದು ಇವಾಗ ಸಿಎಂ ಸ್ಥಾನದಲ್ಲಿ ಕುತ್ಕೊಂಡು ಇವ್ರಿಗೇನು ಕಾರ್ಯಕರ್ತರು ಖುಷಿ ಆಗ್ಬೋದು ಅಷ್ಟೇ. ಡಿ ಕೆ ಶಿವಕುಮಾರ್ ಅವರ ಕಾರ್ಯಕರ್ತರು ಖುಷಿ ಆಗ್ಬೋದು, ಇಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಕಾರ್ಯಕರ್ತರು ನೋವಾಗ್ಬೋದು. ಆದರೆ ರಾಜ್ಯದ 7 ಕೋಟಿ ಜನದ ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡಿದ್ದಾರೆ? ಇವತ್ತು ಜ್ವಲಂತ ಸಮಸ್ಯೆಗಳು ಕಾಡ್ತಾ ಇದಾವೆ. ಇವತ್ತು ಯಾವ ಸಮಸ್ಯೆಗಳು ಅಂತಂದ್ರೆ 108 ಸಮಸ್ಯೆಗಳು. ಇವರು ಗ್ಯಾರಂಟಿ ಯೋಜನೆ ತಂದ್ರು. ಆ ಗ್ಯಾರಂಟಿ ಯೋಜನೆಯಲ್ಲಿ ಇವತ್ತು ಯುವ ನಿಧಿ ಬಗ್ಗೆ ಏನ್ ಮಾಡಿದ್ರು ಇವರು? ಇವತ್ತು ಉದ್ಯೋಗಗಳು ಸೃಷ್ಟಿ ಮಾಡಿದ್ರ? ಮಾಡಿಲ್ಲ. ಬೆಲೆ ಏರಿಕೆ ನೋವು ಈ ಸರ್ಕಾರಕ್ಕೆ ತಟ್ಟುತ್ತೆ. ಅತಿ ಶೀಘ್ರದಲ್ಲಿ 3 ರಿಂದ 6 ತಿಂಗಳ ಸರ್ಕಾರ ಪತನ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅವರು ಶಾಸಕರುಗಳು ಇರೋರೆ ಇವ್ರಿಗೆ ಸಹಕಾರ ಕೊಡದೆ ಈ ಸರ್ಕಾರ ಪತನ ಮಾಡೋದು. ಕಾಣ್ತಾ ಇರೋದು ನೀವು. ಆಯ್ತು, ಒಂದ್ ಸೆಕೆಂಡ್. ಈಗ ಹರ್ಷಿದ್ದವ್ರೆ, ನಾವ್ ಹೇಳೋದ್ ಬೇಡ. 7 ಕೋಟಿ ಜನ ಮಾತಾಡ್ತಾ ಇದ್ದಾರೆ. ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಕುರ್ಚಿ ಹೋರಾಟ ಆಯ್ತು. ಒಂದ್ ಸೆಕೆಂಡ್, ನಾನು ಟಾಪಿಕ್ ಬರ್ತೀನಿ, ಸಮಯ ಇಲ್ಲ. ಆಯ್ತು, ನಾನು ಟಾಪಿಕ್ ಬರ್ಬೇಕು. ಒಂದ್ ಸೆಕೆಂಡ್, ಟಾಪಿಕ್ ಬರ್ತೀನಿ. ಒಂದ್ ಸೆಕೆಂಡ್ ಪ್ಲೀಸ್. ಸಚಿವ ಸ್ಥಾನ ಮತ್ತೆ ಹೊಸ ಶಾಸಕರು ಸಚಿವರು ಬೇಕಂತ ಹೋರಾಟ ಇದೆ ಹೊರತು ಇಲ್ಲಿ ಅಭಿವೃದ್ಧಿ ಬಗ್ಗೆ ಯೋಚನೆ ಇಲ್ಲ. 220 ಲಕ್ಷದಲ್ಲಿ ಅನುದಾನ ಕೊಡಕ್ಕಾಗಿಲ್ಲ ರೀ. ಅವಕಾಶ ಕೊಟ್ಟಾಗ ನೀವು ಕೆಲಸ ಮಾಡಕ್ಕಾಗಿಲ್ಲ. ಇವಾಗ ಕುರ್ಚಿ ಬಗ್ರೆ ರಾತ್ರಿ ಇದ್ರೆ ಕುರ್ಚಿ, ಬೆಳಗ್ಗೆ ಇದ್ರೆ ಕುರ್ಚಿ. ಡೆಲ್ಲಿ ಹೋರಾಟ, ಇದಕ್ಕೆ ತಮಿಳ್ನಾಡಿಗೆ ಓಡೋಗೋದು, ಅಸ್ಸಾಂಗೆ ಓಡೋಗೋದು, ರಾಹುಲ್ ಗಾಂಧಿ ಮನೆ ಬಾಗಿಲು ಕಾಯ್ದು ಇವನೇ ನಾವು 3 ವರ್ಷ ನೋಡಿದ್ವಿ. ಅದು ಅಭಿವೃದ್ಧಿನ ಕಂಪ್ಲೀಟ್ ಶೂನ್ಯ ಆಗಿದೆ ರಾಜ್ಯದಲ್ಲಿ. ಇವಾಗ ಮಳೆ ಬಂದ್ರೆ ಎಷ್ಟು ಜನ ಸಾಯ್ತಂತ ಭಯ, ಆತಂಕ ಬರ್ತೀನಿ. ಒಂದ್ ಸೆಕೆಂಡ್ ಹರ್ಷದ್, ಹನುಮೇಶ್ ಸರ್, ಈಗ ಸದ್ಯದ ಪರಿಸ್ಥಿತಿಯಿಂದ ನಾನು ಮಾತಾಡ್ತಾ ಇದ್ದೆ.